ನಮಸ್ಕಾರ. ಇದು ಊಟ ತಿಂಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ನವಿತಾ ಜೈನ್. ವೀಕ್ಷಕರೇ, ಮೊದಲನೇದಾಗಿ ನಮ್ಮ ಎಲ್ಲಾ ಜನಶ್ರೀಯ ವೀಕ್ಷಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತಿನ ಊಟ ತಿಂಡಿ ಕಾರ್ಯಕ್ರಮದಲ್ಲಿ ನಾವು ಕೃಷ್ಣನಿಗೆ ತುಂಬಾ ಪ್ರಿಯವಾದ ಕೆಲವೊಂದು ವಸ್ತುಗಳು ಹಾಗೆಯೇ ಆಹಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಮೊದಲನೇದಾಗಿ ಅವಲಕ್ಕಿ ಅಂದ್ರೆ ಕೃಷ್ಣನಿಗೆ ತುಂಬಾ ಇಷ್ಟ. ಹಾಗೆಯೇ ಬೆಣ್ಣೆಗೆ ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ ಅಂತಾನು ಕೂಡ ನಾವು ಕೃಷ್ಣನನ್ನ ಕರಿತೇವೆ. ಹಾಗಾದ್ರೆ ಬೆಣ್ಣೆಯನ್ನ ಕೃಷ್ಣ ಯಾಕೆ ಇಷ್ಟಪಡ್ತಾ ಇದ್ದ? ಬೆಣ್ಣೆಯಲ್ಲಿರುವಂತಹ ಅಂಶಗಳೇನು? ಅವಲಕ್ಕಿಯಲ್ಲಿರುವಂತಹ ಒಳ್ಳೆಯ ಗುಣಗಳೇನು? ಇನ್ನು ನನಗೆ ಒಂದು ತುಳಸಿಯ ಎಲೆಯನ್ನು ಕೊಟ್ರೆ, ಭಕ್ತಿಯಿಂದ ತುಳಸಿಯ ಎಲೆಯನ್ನು ಕೊಟ್ರೆ ಅದುವೇ ನನಗೆ ಸಾಕು ಅನ್ನೋ ಒಂದು ಮಾತನ್ನು ಕೂಡ ಕೃಷ್ಣ ಹೇಳ್ತಾನೆ. ಹಾಗಾದ್ರೆ ತುಳಸಿ ಎಲೆ ಕೃಷ್ಣನಿಗೆ ಯಾಕೆ ಇಷ್ಟ? ತುಳಸಿ ಎಲೆಯಲ್ಲಿರುವಂತಹ ಒಳ್ಳೆಯ ಗುಣಗಳೇನು? ಬೆಣ್ಣೆ ಆಗಿರ್ಲಿ, ಅವಲಕ್ಕಿ ಆಗಿರ್ಲಿ, ತುಳಸಿ ಆಗಿರ್ಲಿ, ಹಾಗೇನೆ ಮೊಸರು ಆಗಿರ್ಲಿ, ಇವೆಲ್ಲವೂ ಕೂಡ ಕೃಷ್ಣನಿಗೆ ಇಷ್ಟವಾದ ಪ್ರಿಯವಾದ ಆಹಾರಗಳೇ. ಹಾಗಾದ್ರೆ ಇವೆಲ್ಲವುಗಳ ಗುಣಗಳು ಏನು? ಒಳ್ಳೆಯ ಗುಣಗಳು ಏನು? ಔಷಧಿಯ ಗುಣಗಳೇನು? ತುಳಸಿಯಲ್ಲಿರುವಂತಹ ಔಷಧಿಯ ಗುಣಗಳೇನು? ಇವೆಲ್ಲವುಗಳನ್ನ ನಾವು ಇವತ್ತಿನ ಊಟ ತಿಂಡಿಯಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಇದೀಗ ಮಕ್ಕಳ ಬೆಳವಣಿಗೆ ಹಾಗೂ ಆಹಾರ ತಜ್ಞರಾದ ಡಾಕ್ಟರ್ ಶೋಭಾ ಜಿ ಅವರಿದ್ದಾರೆ. ಡಾಕ್ಟರ್ ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಬೆಣ್ಣೆ ಅಂದ್ರೆ ಕೃಷ್ಣನ್ಗೆ ತುಂಬಾ ಇಷ್ಟ. ಅವನು ಎಲ್ಲರ ಮನೆಗೆ ಹೋಗಿ ಬೆಣ್ಣೆಯನ್ನ ಕಳ್ಳತನ ಮಾಡ್ತಾ ಇದ್ದ. ಹಾಗಾಗಿ ಕಳ್ಳ ಕೃಷ್ಣ ಅಂತಾನು ನಾವು ಕೂಡ ಹೇಳ್ತೇವೆ. ಹಾಗಾದ್ರೆ ಬೆಣ್ಣೆಯ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಾ? ಮೊದಲಿಗೆ ವೀಕ್ಷಕರೆಲ್ಲರಿಗೆ ಗೋಕುಲಾಷ್ಟಮಿಯ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬೆಣ್ಣೆ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ಕೇಳ್ತಾ ಇದ್ದೀರಾ. ಬೆಣ್ಣೆ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಮಾಕನ್ ಚೋರ್ ಅಂತ ಕರೀತಾರೆ, ಬೆಣ್ಣೆ ಕದ್ದ ಕೃಷ್ಣ, ಮುದ್ದು ಕೃಷ್ಣ ಅಂತಾನೆ ಕರೆಯೋದು. ಬೆಣ್ಣೆಗೆ ಪುರಾಣದಲ್ಲಿ ಅಷ್ಟೇ ಅಲ್ಲದೆ ವೇದ ಕಾಲದಿಂದಲೂ ಬೆಣ್ಣೆ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ ನಮಗೆ. ಅಷ್ಟೇ ಅಲ್ಲದೆ ಇದಕ್ಕೆ ಕೇವಲ ಪೌರಾಣಿಕ ಅಥವಾ ಧಾರ್ಮಿಕ ಆಯಾಮ ಅಷ್ಟೇ ಅಲ್ಲದೆ ಇದಕ್ಕೆ ಸಾಮಾಜಿಕ ಆಯಾಮ, ಸಾಹಿತ್ಯದಲ್ಲಿ ಕೂಡ ಬೆಣ್ಣೆ ವಿಷಯ ಬರುತ್ತೆ. ಸಾಹಿತ್ಯದಲ್ಲಿ ತಗೊಂಡ್ರೆ ಬೆಣ್ಣೆ ಒಂದು ಸಮೃದ್ಧಿಯ ಸಂಕೇತ. ಯಾರ್ದೋ ಮನೆಯಲ್ಲಿ ಮೊಸರು, ಹಾಲು, ಬೆಣ್ಣೆ ತುಂಬಿ ಹರಿತಾ ಇತ್ತು ಅಂದ್ರೆ ಸಮೃದ್ಧಿ ಹಾಗೂ ಶ್ರೀಮಂತಿಕೆಯ ಸಂಕೇತವಾಗಿ ಬೆಣ್ಣೆಯನ್ನ ಬಳಸ್ತಾರೆ. ಅಷ್ಟೇ ಅಲ್ಲದೆ ಒಂದು ಮೃದು ಸ್ವಭಾವದ ಬಗ್ಗೆ ಹೇಳಬೇಕಾದ್ರೆ ಬೆಣ್ಣೆ ಅಂತೆ ಮೃದು ಅಂತ ಕೂಡ ಬಳಸ್ತೀವಿ ನಾವು. ಅಷ್ಟೇ ಅಲ್ಲದೆ ನಾವು ಗಾದೆ ಮಾತು, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಹೀಗೆ ಅನೇಕ ಆಯಾಮಗಳಿದೆ. ಇನ್ನು ದಾಸರ ಪದ, ಕೀರ್ತನೆಗಳ ವಿಷಯ ಹೇಳಬೇಕಾದ್ರೆ ಅಂತೂ ಬೆಣ್ಣೆ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ಹಾಗಾದ್ರೆ ಇದಕ್ಕೆ ಪೌರಾಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯದಲ್ಲಿ ಕೂಡ ಹಲವು ಆಯಾಮಗಳನ್ನ ಒಳಗೊಂಡಿದೆ ಬೆಣ್ಣೆ. ಯಾಕೆ ಇಷ್ಟೆಲ್ಲ ಹೇಳ್ಬೇಕಾಗುತ್ತೆ ಅಂದ್ರೆ, ಇವತ್ತು ಗೋಕುಲಾಷ್ಟಮಿ ದಿನ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಬೆಣ್ಣೆ. ಬೆಣ್ಣೆಯನ್ನ ಕದ್ದು ಗೋಪಿಕಾ ಸ್ತ್ರೀಯರ ಮನೆಯಿಂದ ತಾಯಿ ದೇವಕಿಯಿಂದ ಕಟ್ಟಾಕಿಸ್ಕೊಂಡು ವಿಶ್ವರೂಪವನ್ನ ದರ್ಶನವನ್ನ ತೋರಿಸಿದಂತ ಕೃಷ್ಣ ಬೆಣ್ಣೆ ಇವತ್ತಿಗೆ ಅಷ್ಟಿಗೆ ಪ್ರಾಮುಖ್ಯತೆ ಇದೆ. ಬಹಳ ಪ್ರಿಯವಾದದ್ದು ಕೃಷ್ಣನಿಗೆ. ಈಗ ನಾವು ಇವತ್ತಿನ ಊಟ ತಿಂಡಿ ಕಾರ್ಯಕ್ರಮದಲ್ಲಿ ಬೆಣ್ಣೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಬೆಣ್ಣೆಯ ಪೋಷಕಾಂಶಗಳು ನಮಗೆ ಏನೇನು ಸಿಗುತ್ತೆ ಬೆಣ್ಣೆಯಲ್ಲಿ? ಹಾಗಾದ್ರೆ ಬೆಣ್ಣೆ ಮುಖ್ಯವಾಗಿ ಅದರಲ್ಲಿ ಕ್ಯಾಲರೀಸ್ ಇದೆ. ಸುಮಾರು 1 ಟೇಬಲ್ ಸ್ಪೂನ್, 1 ಟೇಬಲ್ ಚಮಚ ಬೆಣ್ಣೆಯನ್ನ ತಗೊಂಡ್ರೆ ಸುಮಾರು 100 ಕಿಲೋ ಕ್ಯಾಲರಿ ಅದರಲ್ಲಿ ಸಿಗುತ್ತೆ ನಮಗೆ. ಇಷ್ಟೇ ಅಲ್ಲದೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದೆ, ಕೊಲೆಸ್ಟ್ರಾಲ್ ಕೂಡ ಇದೆ. ಇಷ್ಟು ನಮಗೆ ಬೆಣ್ಣೆಯನ್ನ ತಗೊಳ್ಳೋದ್ರಿಂದ, ಬಿಕಾಸ್ ಆಫ್ ಫ್ಯಾಟ್ಸ್ ಅಂಡ್ ಕ್ಯಾಲರೀಸ್, ಖಂಡಿತವಾಗಿ ಹೆಚ್ಚಿನ ಸೇವನೆಯಿಂದ ಸ್ಥೂಲಕಾಯ ಬರೋ ಸಂಭವ ಇರುತ್ತೆ. ಆದ್ರೆ ಇದರಲ್ಲಿ ಅಷ್ಟೇ ಸಾಲದಂತ ವೈಟಮಿನ್ ಎ, ಡಿ, ಎ ಮತ್ತು ಕೆ ವಿಟಮಿನ್ಸ್ ಹೇರಳವಾಗಿದೆ. ಅದರಲ್ಲೂ ವೈಟಮಿನ್ ಎ ಪ್ರಮಾಣ ಹೆಚ್ಚಾಗಿದೆ. ವಿಟಮಿನ್ ಎ ಕಣ್ಣಿನ ಅಂದ್ರೆ ದೃಷ್ಟಿಗೆ ಬಹಳ ಮುಖ್ಯವಾಗಿ ಬೇಕಾಗೋದ್ರಿಂದ ಬೆಣ್ಣೆ ಕಣ್ಣಿಗೆ ಒಳ್ಳೇದು ಅಂತ ಹೇಳ್ಬೋದು. ಇಷ್ಟಲ್ಲದೆ ವೈಟಮಿನ್ ಡಿ, ಇ ಮತ್ತು ಕೆ ಇದು ಕೊಬ್ಬಿನಲ್ಲಿ ಕರಗುವಂತ ಒಂದು ವಿಟಮಿನ್ಗಳು. ಇದು ಕೂಡ ಬೆಣ್ಣಿನಲ್ಲಿ ಇರೋದ್ರಿಂದ ಬಹಳ ಒಳ್ಳೇದು. ಇಷ್ಟಲ್ಲದೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಬೇಕಾಗುವಂತ ವೈಟಮಿನ್ ಡಿ ಕೂಡ ಬೆಣ್ಣಿನಲ್ಲಿ ಇದೆ. ಇದೆಲ್ಲ ಒಂದು ಪೌಷ್ಟಿಕಾಂಶಗಳು ಬೆಣ್ಣೆನಲ್ಲಿ ಅಡಗಿರೋದ್ರಿಂದ ಬೆಣ್ಣೆ ಒಳ್ಳೇದು. ಆದ್ರೆ ಮೊದಲೇ ಹೇಳಿದಾಗೆ ಮಾಡರೇಷನ್ ಅಲ್ಲಿ ತಗೊಳ್ಬೇಕು. ಯಾಕೆಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ ಹಾಗೂ ಸ್ಯಾಚುರೇಟೆಡ್ ಪ್ರಮಾಣ, ಫ್ಯಾಟಿನ ಪ್ರಮಾಣ ಹೆಚ್ಚಾಗಿದೆ. ಈಗ ಬೆಣ್ಣೆ ಅಂತ ತಕ್ಷಣ ನಾವು ಬೆಣ್ಣೆಗೆ ಕಾಂಬಿನೇಷನ್ ಸಾಮಾನ್ಯವಾಗಿ ಬೇರೆ ಬೇರೆ ಈಗ ಬ್ರೆಡ್, ಬಟರ್ ಆ ರೀತಿಯಾಗಿ ಕೂಡ ಯೂಸ್ ಮಾಡ್ತೇವೆ. ಯಾವ ರೀತಿಯಾಗಿ ಬೆಣ್ಣೆಗೆ ಕಾಂಬಿನೇಷನ್ ಬೇರೆ ಬೇರೆ ಏನಿದೆ? ಬೆಣ್ಣೆನಲ್ಲಿ ಹೇಳ್ಬೇಕಂದ್ರೆ ಹಲವು ವಿಧಗಳು ಬರುತ್ತೆ. ಸಾಲ್ಟೆಡ್ ಬಟರ್ ಅಂತ ಬರುತ್ತೆ, ಅನ್ಸಾಲ್ಟೆಡ್ ಬಟರ್. ಸಾಲ್ಟೆಡ್ ಅಂದ್ರೆ ಉಪ್ಪು ಮಿಶ್ರಣವಾಗಿರೋದು. ಇದು ರುಚಿಗೋಸ್ಕರ ಬಳಸುವಂತದ್ದು, ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಬಳಸುವಂತದ್ದು. ಉಪ್ಪನ್ನ ಬೆರೆಸಿದಾಗ ಹೆಚ್ಚು ಕಾಲ ಕೆಡದಾಗೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡೋದ್ರಿಂದ ಸಾಲ್ಟೆಡ್ ಬಟರ್ನ ಟೇಬಲ್ ಬಟರ್ ಆಗಿ ಸ್ಪ್ರೆಡ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇಷ್ಟೇ ಅಲ್ಲದೆ ಅನ್ಸಾಲ್ಟೆಡ್ ಬಟರ್ನ ಕುಕಿಂಗ್ಗೋಸ್ಕರ ಬಳಸಬಹುದು. ಇದು ಯಾವುದೇ ಆಹಾರ ತಯಾರಿಕೆಯಲ್ಲಿ ಉಪಯೋಗಿಸಿದಾಗ ಹೆಚ್ಚು ರುಚಿಯನ್ನ ಕೊಡುತ್ತೆ. ಕುಕಿಂಗ್ಗೆ, ಸೀಸನಿಂಗ್ಗೆ ಬಳಸಬಹುದು. ಮತ್ತೆ ಬೇಕರಿ ಮತ್ತೆ ಕನ್ಫೆಕ್ಷನರೀಸ್ ಅಲ್ಲಿ ಪ್ರತಿಯೊಂದರಲ್ಲೂ ಬೆಣ್ಣೆಯ ಪ್ರಮಾಣ ಹಾಗೂ ಉಪಯುಕ್ತತೆ ಬಹಳ ಇದೆ. ಈಗ ಸಣ್ಣ ಮಕ್ಕಳಿಂದ ಹಿಡಿದು ಕೆಲವೊಂದು ಸಂದರ್ಭದಲ್ಲಿ ಎಣ್ಣೆಯ ಅಂಶ ಅಂತ ಹೇಳುವಂತ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಎಣ್ಣೆ ಅಂಶ ಜಾಸ್ತಿ ಕೊಡಬೇಡ, ಅಥವಾ ಅಸ್ತಮ ಇದ್ದವರಿಗೆ ಕೊಡಬೇಡ, ಬೆಣ್ಣೆ ತಂಪು ಜಾಸ್ತಿ ಕೊಡಬೇಡ, ಶೀತ ಆಗತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಬೆಣ್ಣೆಯನ್ನು ಉಪಯೋಗ ಮಾಡಬಹುದಾ? ಹೇಗೆ?
ನಾವು ಯಾವುದೇ ಒಂದು ಆಹಾರವನ್ನ ತಗೊಂಡಾಗ ಅದರಿಂದ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳ್ತೀವಿ, ಕ್ಯಾಲರೀಸ್. ಹೆಚ್ಚಿನ ಶಕ್ತಿ ಯಾವುದೇ ಒಂದು ಪ್ರಮಾಣದಲ್ಲಿ ನಾವು ತಗೊಂಡು ಅದಕ್ಕೆ ಸರಿಯಾದಂತಹ ಕೆಲಸ ಕಾರ್ಯಗಳನ್ನ ಚಟುವಟಿಕೆಯನ್ನ ಮಾಡದಿದ್ದಾಗ ಆ ಹೆಚ್ಚಿನ ಕ್ಯಾಲರಿಗಳು ಕೊಬ್ಬಾಗಿ ಅಥವಾ ಫ್ಯಾಟ್ ಆಗಿ ಪರಿವರ್ತನೆ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ಅದರಿಂದ ನಾವು ಬೆಣ್ಣೆ ಅಥವಾ ಎಣ್ಣೆ ಎಷ್ಟು ತಗೊಳ್ತೀವಿ ಅನ್ನೋದು ಮುಖ್ಯದಕ್ಕಿಂತ ಟೋಟಲ್ ಆಗಿ ದಿನನಿತ್ಯ ನಾವು ಎಷ್ಟು ಕ್ಯಾಲರೀಸ್ ನಾವು ಉಪಯೋಗಿಸ್ತಾ ಇದ್ದೀವಿ ಮತ್ತು ಹೇಗೆ ನಾವು ಚಟುವಟಿಕೆಯಿಂದ ಇದು ಆ ಕ್ಯಾಲರಿನ ಬರ್ನ್ ಮಾಡ್ತಾ ಇದೀವಾ ಅನ್ನೋದು ಮುಖ್ಯ ಆಗುತ್ತೆ. ಈ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಹೇಳ್ಬೇಕಾದ್ರೆ ನಮ್ಮ ದಿನನಿತ್ಯದ ಕ್ಯಾಲರಿ ಇಂಟೇಕ್, ಟೋಟಲ್ ಕ್ಯಾಲರಿ ಇಂಟೇಕ್ ಅಂತ ಕರಿತೀವಿ. ಸುಮಾರು ಸಾಧಾರಣ ಒಂದು ಮಹಿಳೆಗೆ 2000 ಕಿಲೋ ಕ್ಯಾಲರಿ ಒಂದು ದಿನಕ್ಕೆ ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಸುಮಾರು 30% ಕ್ಯಾಲರೀಸ್ ನಮಗೆ ಫ್ಯಾಟ್ಸ್ ಇಂದ ಬರಬೇಕು ಅಂತ ಹೇಳ್ತೀವಿ. 2000ರಲ್ಲಿ 30% ಭಾಗ ಫ್ಯಾಟ್ ಇಂದ ಬರಬೇಕು. ಈ ಒಂದು 30% ಅಲ್ಲಿ 20% ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇಂದ ಬರಬೇಕು ಅಂತ ರೆಕಮೆಂಡ್ ಮಾಡ್ತೀವಿ. ಯಾಕೆಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇರುತ್ತೆ. ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಿಮಗೆಲ್ಲ ಎಣ್ಣೆ ಕಾಳುಗಳಿಂದ, ಸಸ್ಯಜನ್ಯ ವಸ್ತುಗಳಿಂದ ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಬರುತ್ತೆ. ಇದು 20% ಇರೋದು ಒಳ್ಳೇದು. ಇನ್ನು ಉಳಿದಂತೆ 30ರಲ್ಲಿ 10% ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದ್ರೆ ಬೆಣ್ಣೆ, ತುಪ್ಪ ಇವುಗಳಿಂದ ಬರೋದು ಮುಖ್ಯ. ಆದ್ರಿಂದ ಕೇವಲ ಬೆಣ್ಣೆ ಎಷ್ಟು ತಗೊಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟೋಟಲ್ ಫ್ಯಾಟ್ ಎಷ್ಟಿದೆ 30ರ ಒಳಗಡೆ ಇದೆಯಾ ಅದರಲ್ಲಿ 20% ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಹಾಗೂ 10% ಸ್ಯಾಚುರೇಟೆಡ್ ಇದ್ರೆ ಒಳ್ಳೇದು. ಇದೊಂದು ಪ್ರಮಾಣ ದಿನನಿತ್ಯ ನಾವು ಇದನ್ನ ತೂಕ ಮಾಡೋದಕ್ಕಾಗೋದಿಲ್ಲ. ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ ಒಂದು ಅಂದಾಜು ಲೆಕ್ಕದಲ್ಲಿ ಸುಮಾರು 5ರಿಂದ 8 ಚಮಚದಷ್ಟು ಎಣ್ಣೆ ಅಥವಾ ಕೊಬ್ಬು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ 4ರಿಂದ 5 ಟೀ ಚಮಚ ಎಣ್ಣೆಗೆ ಉಪಯೋಗಿಸಬಹುದು. ಇನ್ನು ಉಳಿದಂತೆ 2ರಿಂದ 3 ಚಮಚ ತುಪ್ಪ ಅಥವಾ ಬೆಣ್ಣೆ ಈ ಪ್ರಮಾಣದಲ್ಲಿ ತಗೊಳ್ಬಹುದು. ಇನ್ನು ಬೆಳೆಯೋ ಮಕ್ಕಳಲ್ಲಿ ನಾವು ಹೆಚ್ಚಾಗಿ ಬೆಣ್ಣೆಯನ್ನ ಕೊಡಬಹುದು, ಯಾಕೆಂದ್ರೆ ಅವರು ಬೆಳವಣಿಗೆ ಅವರಲ್ಲಿ ಆಗ್ತಾ ಇದೆ, ಜೊತೆಯಲ್ಲಿ ಚಟುವಟಿಕೆಯಿಂದ ಕೂಡಿರ್ತಾರೆ. ಅದು ಬಿಟ್ಟು ಚಟುವಟಿಕೆ ಕಡಿಮೆ ಇರೋರು, ಸ್ಥೂಲಕಾಯದಲ್ಲಿರೋರು, ರಕ್ತದೊತ್ತಡ ಇರೋರು ಬೆಣ್ಣೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅದ್ರ ಬದಲಾಗಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನ ತಗೊಳ್ಳೋದು ಮುಖ್ಯ. ಇವರು ಮಾತ್ರ ಬಿಟ್ಟು ಉಳಿದವರು ಎಲ್ಲರೂ ಕೂಡ ಬೆಣ್ಣೆಯನ್ನು ಉಪಯೋಗ ಮಾಡಬಹುದು ಅಂತ ಹೇಳ್ತೀರಾ? ಯಾಕಂದ್ರೆ ಜ್ವರ ಇದ್ದಂತಹ ಸಂದರ್ಭದಲ್ಲಿ ಕೂಡ ಇದರ ಉಪಯೋಗ ಮಾಡಬಹುದಾ? ಹಾಗೆಯೇ ಕ್ಯಾನ್ಸರ್ ಅನ್ನು ತಡೆಗಟ್ಟುವಂತಹ ಗುಣ ಕೂಡ ಬೆಣ್ಣೆಗೆ ಇದೆ ಅಂತ ಹೇಳ್ತಾರೆ. ಯಾವ ಅಂಶದಿಂದ? ಇದು ಕ್ಯಾನ್ಸರ್, ಖಂಡಿತ ಕ್ಯಾನ್ಸರ್ಗೋಸ್ಕರನೂ ಹೇಳ್ತಾರೆ. ಅಷ್ಟೇ ಅಲ್ಲದೆ ಥೈರಾಯ್ಡ್ ಗ್ರಂಥಿಗೋಸ್ಕರ, ಅಡ್ರಿನಲ್ ಗ್ಲ್ಯಾಂಡ್ ನ ಒಂದು ಸರಿಯಾದ ಕೆಲಸ ಮಾಡೋದಕ್ಕೋಸ್ಕರ ಕೂಡ ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಸೆಲ್ ಮೆಟಬಾಲಿಸಮ್ ಹಾಗೂ ಸೆಲ್ಸ್ ಗಳ ಬೆಳವಣಿಗೆಗೋಸ್ಕರ ನಮಗೆ ಬೆಣ್ಣೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದರಲ್ಲಿ ಅರಾಕಿಡೋನಿಕ್ ಆಸಿಡ್ ಅಂತ ಒಂದು ಆಸಿಡ್ ಇದೆ, ಇದು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಓಕೆ, ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಇದ್ರ ಉಪಯೋಗವನ್ನು ಖಂಡಿತ ಮಾಡಬಹುದು. ಹಾಗೆ ಮೊದಲೇ ಹೇಳಿದಾಗೆ ಮಾಡರೇಷನ್ ಅಲ್ಲಿ ಇರೋದು ಬಹಳ ಮುಖ್ಯ. ಓಕೆ, ನಾವು ಇಲ್ಲಿವರೆಗೆ ಇಷ್ಟು ಹೊತ್ತು ನಾವು ಬೆಣ್ಣೆಯ ಉಪಯೋಗ ಹಾಗೆಯೇ ಬೆಣ್ಣೆ ಯಾರೆಲ್ಲ ಉಪಯೋಗ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಇನ್ನು ಏನು ಕೃಷ್ಣನಿಗೆ ಇನ್ನೊಂದು ಪ್ರಿಯವಾದ ಒಂದು ವಸ್ತು, ಅದರ ಆಹಾರ ಅಂದ್ರೆ ಅವಲಕ್ಕಿ ಅಂತಾನೆ ಹೇಳ್ಬಹುದು. ತನ್ನ ಗೆಳೆಯ ಏನು ಸುಧಾಮ ಏನು ತಂದುಕೊಟ್ಟಂತಹ ಸಂದರ್ಭದಲ್ಲಿ ಕೃಷ್ಣ ತುಂಬಾ ಪ್ರೀತಿಯಿಂದ ಅದನ್ನ ತಗೊಳ್ತಾನೆ, ಹಾಗೆ ಅದನ್ನ ತಿಂತಾನೆ. ಇನ್ನು ಬಡವರ ಆಹಾರ ಕೂಡ ಅವಲಕ್ಕಿ ಅಂತಾನೆ ಹೇಳ್ಬಹುದು. ಅವಲಕ್ಕಿಯ ಇಂಪಾರ್ಟೆನ್ಸ್ ಏನು? ಅವಲಕ್ಕಿ ಇದನ್ನ ಫ್ಲಾಟನ್ ರೈಸ್ ಅಥವಾ ಬೀಟನ್ ರೈಸ್ ಅಂತ ಕರಿತೀವಿ. ಇದು ಅವಲಕ್ಕಿ ರೈಸ್ ನ ಒಂದು ಬೈ ಪ್ರಾಡಕ್ಟ್. ಅಕ್ಕಿನ ನಾವು ಮಿಲ್ ಮಾಡಿ ಅಥವಾ ಪಾಲಿಶ್ ಮಾಡಿದಾಗ ನಮಗೆ ರಾ ರೈಸ್ ಅನ್ನೋದು ಸಿಕ್ಕಿದ್ರೆ ಈ ಅವಲಕ್ಕಿ ಅನ್ನೋದು ಪಾರ್ ಬಾಯ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಹಸ್ಕ್ ಸಮೇತವಾಗಿ, ಅದ್ರ ಹೊಟ್ಟಿನ ಸಮೇತವಾಗಿ ಅಕ್ಕಿಯನ್ನ ಬೇಯಿಸಿದಾಗ ನಂತರ ಅದನ್ನ ಫ್ಲಾಟನ್ ಮಾಡಿ ತಟ್ಟಿದಾಗ ನಂತರ ಡಿಹಸ್ಕಿಂಗ್ ಅಂದ್ರೆ ಅದನ್ನ ಹಸ್ಕಿನ ಭಾಗವನ್ನ ಪ್ರತ್ಯೇಕ ಮಾಡಿದಾಗ ಸಿಗುವಂತದ್ದು ಬೀಟನ್ ರೈಸ್ ಅಥವಾ ರೈಸ್ ಫ್ಲೇಕ್ಸ್. ಇದರಲ್ಲಿ ಅಕ್ಕಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈ ಬ್ರಾನ್ ಅಥವಾ ಹಸ್ಕ್ ಅಂತ ಏನ್ ಹೇಳ್ತೀವಿಲ್ಲ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳಿರುತ್ತೆ. ಅದನ್ನ ಮಿಲ್ ಮಾಡಿದಾಗ ಅಥವಾ ಪಾಲಿಶ್ ಮಾಡಿದಾಗ ಆ ಒಂದು ಅಂಶಗಳು ನಾಶ ಆಗೋದ್ರಿಂದ ಅದೇ ಅವಲಕ್ಕಿನಲ್ಲಿ ನಾವು ಹಸ್ಕ್ ಸಮೇತ ಪಾರ್ ಬಾಯ್ಲಿಂಗ್ ಮಾಡೋದ್ರಿಂದ ಐರನ್ ಅಂಶ ಹಾಗೂ ವೈಟಮಿನ್ ಬಿ ಅಂಶಗಳು ಹೆಚ್ಚಾಗಿರುತ್ತೆ. ಆದ್ರಿಂದ ಅವಲಕ್ಕಿ ಒಳ್ಳೇದು. ಜೊತೆನಲ್ಲಿ ಈಗಾಗಲೇ ಪಾರ್ಷಲ್ ಕುಕ್ ಆಗೋಗಿರೋದ್ರಿಂದ ಜೀರ್ಣಕ್ರಿಯೆಗೆ ಒಳ್ಳೇದು. ನೀರನ್ನ ಬಹಳ ಬೇಗ ಹೀರ್ಕೊಳ್ಳುತ್ತೆ. ಎಲ್ಲ ವಯಸ್ಸಿನವರು ಅದನ್ನ ಸುಲಭವಾಗಿ ತಗೊಳ್ಬಹುದು ಜೀರ್ಣಕ್ರಿಯೆಗೆ. ಅದರಲ್ಲೂ ಉಪವಾಸ ಮಾಡ್ತಾ ಇರೋರು ಮೊಸರಿನೊಂದಿಗೆ ಬೆರೆಸಿ, ಬೆಲ್ಲದಿಂದ ಬೆರೆಸಿ ಹಾಗೆ ತಗೊಳ್ಳೋದ್ರಿಂದ ಅದು ಸುಲಭವಾಗಿ ಜೀರ್ಣ ಆಗುತ್ತೆ. ಜೊತೆನಲ್ಲಿ ಐರನ್ ಬಿ ಕಾಂಪ್ಲೆಕ್ಸ್ ಕೂಡ ಇದೆ. ಓಕೆ, ಕೃಷ್ಣನ್ಗೆ ಅಂತ ನಾವು ಹೇಳುವಂತ ಸಂದರ್ಭದಲ್ಲಿ ಕೃಷ್ಣನಿಗೆ ಉಂಡೆಯನ್ನ ಮಾಡಿಕೊಡ್ತಾರೆ, ಅವಲಕ್ಕಿ ಪ್ಲಸ್ ಬೆಲ್ಲ ಅಥವಾ ಬೆಲ್ಲ ಪ್ಲಸ್ ಅವಲಕ್ಕಿಯನ್ನು ಕೂಡ ನೈವೇದ್ಯವಾಗಿ ಹೇಳ್ತಾರೆ. ಅದರ ಕಾಂಬಿನೇಷನ್ ಏನು? ಯಾವ ಕಾರಣಕ್ಕಾಗಿ ಇದನ್ನು ಹೇಗೆ ಕೊಡ್ತಾರೆ? ಮೊದಲೇ ಹೇಳಿದಾಗೆ ಅವಲಕ್ಕಿ ಬಹಳ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ದೇಹಕ್ಕೆ ಒಳ್ಳೇದು. ಅಷ್ಟೇ ಅಲ್ಲದೆ ನೀವು ಪುರಾಣದಲ್ಲಿ ಹೇಳ್ಬೇಕಾದ್ರೆ ಸುಧಾಮನ ವಿಷಯದಲ್ಲಿ ತಗೊಂಡ್ರು ಕೂಡ ಅಂದ್ರೆ ಕೃಷ್ಣ ಶ್ರೀಮಂತಿಕೆಯನ್ನ ನೋಡ್ಲಿಲ್ಲ, ಸ್ಥಿತಿಗತಿಗಳನ್ನ ನೋಡ್ಲಿಲ್ಲ, ಬಡವರು ಏನೇ ಒಂದು ಪ್ರೀತಿಯಿಂದ ಕೊಟ್ರು ಅದನ್ನ ಸ್ವೀಕಾರ ಮಾಡ್ದ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಅವಲಕ್ಕಿ ಬಗ್ಗೆ ಹೇಳುವಾಗ ಅದೇ ರೀತಿನಲ್ಲಿ ಜಾಗರಿ ಕೂಡ ಬೆಲ್ಲ ನೀವು ಗಮನಿಸಿದ್ರೆ ಸಕ್ಕರೆಗಿಂತ ಬೆಲ್ಲದ ರೇಟ್ ಕಡಿಮೆ ಇರುತ್ತೆ. ಆದ್ರೆ ಸಕ್ಕರೆನ ಎಂಟಿ ಕ್ಯಾಲರೀಸ್ ಅಂತ ಕರೀತಾರೆ, ಅಥವಾ ವೈಟ್ ಪಾಯ್ಸನ್ ಅಂತ ಕೂಡ ಕರೀತಾರೆ. ಅದೇ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಈ ಬೆಲ್ಲ ಮತ್ತೆ ಅವಲಕ್ಕಿಯ ಕಾಂಬಿನೇಷನ್ ಬೆರೆಸಿದಾಗ
ಅದು ಯಾರೇ ಮಧ್ಯಮ ವರ್ಗದವರಿಗೆ ಕೂಡ ಕೈಗೆಟುಕುವಂತ ಒಂದು ವಸ್ತು ಆಗುತ್ತೆ. ಜೊತೆನಲ್ಲಿ ವಿಟಮಿನ್ ಬಿ ಅವಲಕ್ಕಿನಲ್ಲಿದೆ, ಐರನ್ ಜಾಗ್ರಿನಲ್ಲಿದೆ. ಇದೆರಡು ಬೆರೆಸಿದಾಗ ಸುಲಭವಾಗಿ ಸಿಗುವಂತಹ ಒಂದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪೌಷ್ಟಿಕಾಂಶದ ಒಂದು ತಿನಿಸು ತಯಾರಾಗುತ್ತೆ. ಬಹುಶಃ ಅದರಿಂದ ಕೂಡ ದೇವರಿಗೆ ಅದನ್ನ ಅರ್ಪಿಸೋದು, ನೈವೇದ್ಯವಾಗಿ ಕೊಡುವಂಥದ್ದು. ಓಕೆ, ಈಗ ಸಣ್ಣ ಮಕ್ಕಳಿಗೆ ಸಣ್ಣ ಏಜ್ ಇಂದಲೂ ಕೂಡ ಯಾರಾದ್ರೂ ಸಣ್ಣ ಇದ್ರೆ ಹೇಳ್ತಾರೆ ಅವಲಕ್ಕಿಯನ್ನ ಕೊಡು, ಅವಲಕ್ಕಿ ಅಥವಾ ಸಕ್ಕರೆ ಅಥವಾ ಅವಲಕ್ಕಿ ಮೊಸರು, ನೀವು ಆಗ್ಲೇ ಹೇಳಿದಂಗೆ ಆ ರೀತಿಯಾಗಿ ಕೂಡ ಕಾಂಬಿನೇಷನ್ ಆಗಿ ಮಾಡ್ತಾರೆ. ಹಾಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಅವಲಕ್ಕಿ ಅವರಿಗೆ ಎಷ್ಟು ಉಪಯುಕ್ತ ಆಗುತ್ತೆ ಅಂತ ಹೇಳ್ತೀವಿ? ಅವಲಕ್ಕಿ ಉಪಯುಕ್ತತೆ ಬಹಳನೇ ಇದೆ. ನಮ್ಮಲ್ಲಿ ಅದನ್ನ ಸ್ನಾಕ್ಸ್ ಆಗಿ ಉಪಯೋಗಿಸ್ತೀವಿ. ಇನ್ನು ಮಧ್ಯಪ್ರದೇಶ್, ನೇಪಾಳ ಆ ಕಡೆ ಎಲ್ಲ ಹೋದ್ರೆ ಇದನ್ನ ಬಹಳಷ್ಟು ಸೇವನೆಯನ್ನ ಮಾಡ್ತಾರೆ. ಯಾಕೆ? ಸುಲಭವಾಗಿ ಸಿಗುತ್ತೆ, ತಯಾರಿನಲ್ಲಿ ಸುಲಭ, ಹಾಗೂ ಇದನ್ನ ಬಹಳಷ್ಟು ದಿನ ಹೆಚ್ಚು ಕಾಲ ಇಟ್ಟು ಉರಿದು ಅಥವಾ ಕರೆದು ಉಪಯೋಗಿಸಬಹುದು. ಇದಕ್ಕೆ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಇದೆ. ಆಮೇಲೆ ತಯಾರಿಕೆಯ ರೀತಿ ತುಂಬಾ ಸುಲಭ. ಸುಮಾರು ನೀರಿನಲ್ಲಿ ನಾವು ಅದನ್ನ ನೆನೆಸಿ ಇಟ್ಟಾಗ 4ರಷ್ಟು ಭಾಗ ಅದು ಹೀರ್ಕೊಂಡು ಹಿರಿಯ ದಪ್ಪ ಆಗುತ್ತೆ ಅದು. ಸೊ ಸುಲಭವಾಗಿ ಜೀರ್ಣ ಕೂಡ ಆಗುತ್ತೆ. ಅದರಿಂದ ಎಲ್ಲಾ ವಯಸ್ಸಿನವರು ಇದನ್ನ ಖಂಡಿತವಾಗಿ ತಗೊಳ್ಬಹುದು. ಡಯಾಬಿಟಿಸ್ ಇರುವಂತವರು, ಸ್ಥೂಲಕಾಯ ಇರುವಂತವರು, ಇದರಲ್ಲಿ ಹೆಚ್ಚಾಗಿ ಪಿಷ್ಟ ಮತ್ತೆ ಕ್ಯಾಲರೀಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಯಾವುದನ್ನೇ ಮಾಡರೇಷನ್, ಯಾವುದೇ ಒಂದು ಆಹಾರವನ್ನ ತಗೊಳ್ಳುವಾಗ ಹಿತಮಿತವಾಗಿ ಮಾಡರೇಷನ್ ಅಲ್ಲಿ ಬಳಸೋದು ಮುಖ್ಯ. ಯಾವುದೇ ಒಂದು ಅವಲಕ್ಕಿ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಅವಲಕ್ಕಿ ತಗೊಳ್ಳೋದು, ಅಥವಾ ಬೆಣ್ಣೆ ಒಳ್ಳೇದು ಅಂದ್ಬಿಟ್ಟು ಯಾವಾಗ್ಲೂ ಬೆಣ್ಣೆ ಅಂತಲ್ಲ. ಎಲ್ಲ ಆಹಾರದಲ್ಲೂ ತನ್ನದೇ ಆದಂತ ಪೌಷ್ಟಿಕಾಂಶಗಳಿವೆ. ಇದನ್ನ ಹಿತಮಿತವಾಗಿ ಬಳಸೋದೇ ಮೂಲ ಮಂತ್ರ ಅಂತ ಹೇಳ್ತೀವಿ. ಈಗ ಅವಲಕ್ಕಿಯಲ್ಲಿ ಕೂಡ ಎರಡು ವಿಧಗಳು ಅಂತ ಕಾಣಿಸುತ್ತೆ. ಯಾಕಂದ್ರೆ ಕೆಂಪು ಅವಲಕ್ಕಿ, ನಮ್ಗೆ ಸಾಮಾನ್ಯವಾಗಿ ಬಿಳಿ ಅವಲಕ್ಕಿ ಕೂಡ ಸಿಗುತ್ತೆ. ಕೆಂಪು ಅವಲಕ್ಕಿಯಲ್ಲಿರುವಂತಹ ಪೋಷಕಾಂಶಗಳು ಒಂದೇ ತರ ಇರುತ್ತೆ, ಬಿಳಿ ಅವಲಕ್ಕಿಯಲ್ಲಿ ಇರುವಂತದ್ದೇ ಹೇಗೆ? ಅವಲಕ್ಕಿನಲ್ಲಿ ಬೇರೆ ಬೇರೆ ವಿಧಗಳಿದೆ. ಥಿಕ್, ತಿನ್, ಹಾಗೇನೆ ಬ್ರೌನ್ ರೈಸ್ ಅಲ್ಲಿ ಮಾಡಿರುವಂತದ್ದು. ಈ ಬ್ರೌನ್ ರೈಸ್ ಅಂತ ಹೇಳಿದ್ರೆ ಅದು ಒಂದು ರೀತಿಯ ತಳಿ. ಈ ಬ್ರೌನ್ ರೈಸ್ ನಲ್ಲಿ ಒಂದು ಪಾಲಿಶಿಂಗ್ ಕಡಿಮೆ ಇರುತ್ತೆ, ಜೊತೆನಲ್ಲಿ ಹೊಟ್ಟಿನ ಅಂಶ ಇರೋದ್ರಿಂದ ಅದಕ್ಕೆ ಬಣ್ಣ ಬರುತ್ತೆ. ಹಾಗೇನೆ ಆರ್ಗ್ಯಾನಿಕ್ ರೈಸ್ ಕೂಡ ಬ್ರೌನ್ ಕಲರ್ ಅಲ್ಲಿ ಬರುತ್ತೆ. ಸಾವಯವ ಅಕ್ಕಿ ಅಂತ ಕರೀತಾರೆ. ಆ ಸಾವಯವ ಅಕ್ಕಿಯಿಂದ ಮಾಡಿರುವಂತಹ ಅವಲಕ್ಕಿ ಅಥವಾ ಬ್ರೌನ್ ರೈಸ್ ನಲ್ಲಿ ಮಾಡಿರುವಂತಹ ಅವಲಕ್ಕಿ, ಇದು ಕೂಡ ಬ್ರೌನ್ ರೈಸ್ ನಲ್ಲಿ ಹೇಗೆ ವಿಟಮಿನ್ ಬಿ ಯ ಪ್ರಮಾಣ ಜಾಸ್ತಿ ಇರುತ್ತೋ ಅದೇ ರೀತಿ ಅದರಿಂದ ತಯಾರಾದಂತಹ ಅವಲಕ್ಕಿನಲ್ಲಿ ಕೂಡ ಹೆಚ್ಚಿನ ಬಿ ವಿಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ ಹೆಚ್ಚಾಗಿ. ಬಹಳ ಮುಖ್ಯ ಅಂತ ಹೇಳ್ಬೇಕಂದ್ರೆ ಅಕ್ಕಿಗಿಂತ ಹೆಚ್ಚಾಗಿ ಅವಲಕ್ಕಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದ್ರಿಂದ ಈ ಫೈಬರ್ ನಮ್ಮ ದೇಹಕ್ಕೆ ಒಳ್ಳೆಯದು, ಜೀರ್ಣಕ್ರಿಯೆಗೆ ಒಳ್ಳೆಯದು, ಮಲಬದ್ಧತೆಯನ್ನ ನಿವಾರಿಸುತ್ತೆ. ಆದ್ರಿಂದ ಬ್ರೌನ್ ಅವಲಕ್ಕಿ ಅಥವಾ ಬ್ರೌನ್ ರೈಸ್ ವೈಟ್ ಗಿಂತ ಖಂಡಿತವಾಗಿ ಒಳ್ಳೆಯದು. ನಾವು ಇನ್ನು ಈಗ ಅವಲಕ್ಕಿ ಮತ್ತು ಬೆಣ್ಣೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಮುಂದಿನ ಭಾಗದಲ್ಲಿ ನಾವು ತುಳಸಿಯ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಚರ್ಚೆಯನ್ನ ಮುಂದುವರಿಸ್ತಾ ಈಗ ಒಂದು ಚಿಕ್ಕ ಬ್ರೇಕ್ನ ಮೊದಲು ಟಿಪ್ಸ್.